ನಮಸ್ಕಾರ ಎಲ್ರಿಗೂ. ಪ್ಯಾಂಟ್ ಬ್ಯಾಕ್ ಪ್ಯಾಕೆಟ್ ಸ್ಟಿಚ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದು ಪ್ಯಾಂಟ್ 37 ಇಂಚ್ ವೇಸ್ಟ್ ಇದೆ. 37 ಇಂಚ್ಗೆ 5.25 ಪಾಕೆಟ್ ಇಡ್ತೀನಿ ನಾನು. 34 to 36 ಇದ್ರೆ 5 ಇಂಚ್ ಸಾಕು. 37, 38 ಇದ್ರೆ 5.5 ಇಂಚ್ ಇಡ್ಬೋದು. 5.25 ಇಂಚ್ ನಾನು ಇಡ್ತಾ ಇದ್ದೀನಿ. ಈ 37 ಇಂಚ್ ಇದೆ ವೇಸ್ಟು, ಅದರಿಂದ 5.25 ನಾನು ಬ್ಯಾಕ್ ಪ್ಯಾಕೆಟ್ ಇಡ್ತಾ ಇದ್ದೀನಿ. ಇದು ಸ್ಟಿಪ್ ನಾನು ಶರ್ಟ್ಗೆ ಫ್ರಂಟ್ ಪಟ್ಟಿ ಹಾಕ್ತೀವಲ್ಲ ಆ ಸ್ಟಿಪ್ ನಾನು ತಗೊಂಡಿದ್ದೀನಿ. ಇದು 5.25ಗೆ ನಾನು 6.25 ತಗೊಂಡಿದ್ದೀನಿ. 1 ಇಂಚು ಆ ಕಡೆ ಹಾಫ್ ಇಂಚ್, ಈ ಕಡೆ ಹಾಫ್ ಇಂಚು ಸ್ಟಿಚ್ ಮಾಡಕ್ ಬಿಡ್ಬೇಕಿದು. ಅರೆ ನಾನು 6.25 ಇಂಚ್ ತಗೊಂಡಿದ್ದೀನಿ. ಬನ್ನಿ, ಇದು ಕ್ರಾಸ್ ಆಗಿ ಒಂದು ಸ್ಟಿಚ್ ಹಾಕೋಬೇಕಿದು. ಒಂದು ಅರ್ಧ ಮುಕ್ಕಾಲು ಇಂಚು ಹಿಡ್ಕೊಂಡು ಕ್ರಾಸ್ ಆಗಿ ಒಂದು ಲೈನ್ ಇದು ಸ್ಟಿಚ್ ಹಾಕೋಬೇಕು. ಪ್ಯಾಕೆಟಿಂಗ್ ಕ್ಲಾತ್ ತಗೊಂಡಿದ್ದೀನಿ. 7 ಇಂಚ್ ತಗೊಂಡಿದ್ದೀನಿ. ಅಂದ್ರೆ ಆ ಕಡೆ ಒಂದ್ ಸ್ವಲ್ಪ ಜಾಸ್ತಿನೇ ಬಿಡ್ಬೇಕಾಗುತ್ತೆ. ಒಂದ್ ಸ್ವಲ್ಪ ಜಾಸ್ತಿನೇ ಇರಲಿ ಬಟ್ಟೆ. ಇದು 7 ಇಂಚ್ ಇದೆ. ಇದ್ರ ಸೆಂಟ್ರಲ್ ಒಂದು ಮಾರ್ಕ್ ಮಾಡ್ಕೋಬೇಕು. ಇದೊಂದು ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡು. ಇಲ್ಲಿಂದ 2 ಇಂಚ್ಗೊಂದು ಮಾರ್ಕ್ ಹಾಕೋಬೇಕು. 5.25 ಇಲ್ಲಿಗೊಂದು ಮಾರ್ಕು. ಈ ಸೆಂಟ್ರು 2.5 ಪ್ಲಸ್ 1 ಪಾಯಿಂಟ್ ಇಲ್ಲಿಗೊಂದು ಮಾರ್ಕ್ ಹಾಕೋಬೇಕು. ಇಲ್ಲೂ ಅಷ್ಟೇ ರೈಟ್ ಸೈಡ್ ಅನ್ವೆ 3/4 ಇಂಚ್ ಬಟ್ಟೆ ಒಂದು ಸ್ಟಿಚ್ ಹಾಕೋಬೇಕು. ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಲ್ಲ ಕತ್ರಿಲಿ, ಇಲ್ಲಿಗೆ ಸೆಂಟ್ರಿಗೆ ಇಟ್ಕೋಬೇಕಿದು. ಮೇಲ್ಗಡೆ ಒಂದು ಹಾಫ್ ಇಂಚ್ ಬಿಡ್ಬೇಕಿದು. ಹಾಫ್ ಇಂಚ್ ಇಲ್ಲ 3/4 ಇಂಚ್ ಬಿಟ್ರು ಸಾಕು. ಇದು 5.25 ಪಾಕೆಟ್ ಇಡ್ತಾ ಇದ್ದೀನಿ. ಮಾರ್ಕ್ ಹಾಕೋಬೇಕಿದು ಈ ಕಡೆ ಮೇಲ್ಗಡೆಯಿಂದ. ಇದು ಅಷ್ಟೇ ಡಿವೈಡ್ ಮಾಡ್ಕೊಂಡ್ರೆ 2.5 1 ಪಾಯಿಂಟ್ ಮಾರ್ಕ್ ಹಾಕೋಬೇಕು ಸೆಂಟ್ರಲ್ಲಿ. ಇದು ಇಲ್ಲಿ ಫಸ್ಟ್ ನಾನು ಐರನ್ ಅಲ್ಲಿ ಲೈನ್ ಹಾಕೊಂಡಿದ್ದೀನಿ. ಮೇಲ್ಗಡೆಯಿಂದ 3.25 ಇಳಿಸಿದ್ದೀನಿ. ಈ ಕಡೆನೂ ಅಷ್ಟೇ 3.25. ಇಲ್ಲಿಗೆ ಇದು ಪ್ರೆಷರ್ ಪುಟ್ಟಿದೆಲ್ಲ ಅರ್ಧ ಡ್ರೆಸ್ ಸ್ಟಿಚ್ ಮಾಡ್ಕೋಬೇಕಿದು. 1 ಪಾಯಿಂಟ್ ಜಾಸ್ತಿ. ಕೆಳಗಡೆ ಕೈ ಒಂದು ಸ್ವಲ್ಪ ಎಳ್ಕೋಬೇಕಿದು. ಎಳ್ಕೊಂಡು ಒಂದು ಸ್ವಲ್ಪ ಸ್ಟಿಚ್ ಮಾಡಬೇಕಿದು. ಒಂದೇ ಲೆವೆಲ್ ಇರಬೇಕು ಸ್ಟಿಚ್ಚು.
ಇದು ಬಟನ್ ಹಾಕೋದು ಕ್ಲೂಫು. ಒಂದು 3/4 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಏನಂದ್ರೆ ಸ್ಟಿಚ್ ಕಾಣಿಸಲ್ಲ ಆ ರೀತಿ ನಾನು ರೆಡಿ ಮಾಡ್ತಿದ್ದೀನಿ. ಇದು ಹಿಂಗೆ ಫಸ್ಟ್ ಹಿಂಗೆ ಮಾಡಿ ಹಿಂಗೆ ಎಳ್ಕೋಬೇಕಿದು ದಾರದಲ್ಲೇ. ಈ ದಾರನ ಒಳಗಡೆ ಸೀದಾ ಬಟ್ಟೆಲೆ ಒಳಗಡೆ ಹಾಕ್ಬೇಕಿದು. ದಾರನ ಸಿಗಾಕೊಳ್ದಂಗೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನ ಹಿಂಗ್ ಒಳಗಡೆಯಿಂದ ಹಿಂಗೆ ಎಳ್ದ ಅಂದ್ರೆ ಸ್ಟಿಚ್ ಒಳಗಡೆ ಹೋಗುತ್ತೆ, ಮೇಲ್ಗಡೆ ಸ್ಟಿಚ್ ಕಾಣಿಸಲ್ಲ. ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು. ಇದೊಂದು ಬಟ್ಟೆ, ಇಲ್ಲೊಂದು ಉಲ್ಟಾ ಫೋಲ್ಡಿಂಗ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದೊಂದು ಉಲ್ಟಾ ಫೋಲ್ಡ್ ಮಾಡ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕಿದು. ಫೋಲ್ಡ್ ಮಾಡ್ಕೊಂಡು ಹಾಫ್ ಇಂಚ್ಗೊಂದು ಸ್ಟಿಚ್ ಹಾಕೋಬೇಕು. ಅಂದ್ರೆ ಒಂದು ಪ್ರೆಷರ್ ಪುಟ್ ಇದೆಯಲ್ಲ, ಇದ್ರ ಅರ್ಧ ಸ್ಟಿಚ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ಕೋಬೇಕು, ಈ ಕಡೆಯಿಂದ ಇಲ್ಲಿ ಸ್ಟಿಚ್ ಕಾಣಿಸ್ತಾ ಇದೆಯಲ್ಲ, ಇದೇ ಲೆವೆಲ್ ಸ್ಟಿಚ್ ಮಾಡ್ಕೋಬೇಕಿದು. ಈ ಬಟ್ಟೆನೂ ಅಷ್ಟೇ ನೋಡ್ಕೋಬೇಕಿದು, ಹಿಂದ್ಗಡೆ ಸ್ಟ್ರೈಟ್ ಆಗಿರ್ಬೇಕು, ಇಲ್ಲಾಂದ್ರೆ ಫೋಲ್ಡ್ ಆಗೋಯ್ತದೆ ಸ್ಟಿಚ್ ಮಾಡ್ಬೇಕಾದ್ರೆ. ಫೋಲ್ಡ್ ಆಗಿದೆಯಲ್ವಾ ಅಂತ ನೋಡ್ಕೋಬೇಕು ಬಟ್ಟೆ ಸರಿಗಿದ್ದಾಗ. ಇದು ನಾವು ಎಷ್ಟು ಹಾಫ್ ಇಂಚ್ಗಿಂತ ಕಡಿಮೆನೇ ಇದೆ, ಎಷ್ಟು ಇದು ಬಿಟ್ಟಿದೀವಿ ಅಷ್ಟಕ್ಕೇನೆ ಇಲ್ಲಿ ಸ್ಟಿಚ್ ಹಾಕೋಬೇಕು. ಸರಿಯಾಗಿ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕೋಗ್ಬೇಕು. ಇಲ್ಲಿಗೆ ಸ್ಟಿಚ್ ಇದೆ, ಇಲ್ಲಿಗೆ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೋಬೇಕು. ಇದು ಹಿಂಗ್ ಫೋಲ್ಡ್ ಅಲ್ಲೇ ಇಟ್ಕೋಬೇಕಿದು. ಇದು ಬಟನ್ ಹಾಕೋ ಲೂಪ್ ಇದು. ಇಲ್ಲಿ ಸೆಂಟ್ರು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಸೇರಿಸ್ಬೇಕಿದು. ಸೇರಿಸಿ ಸ್ಟ್ರೈಟ್ ಆಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಎಡ್ಜಲ್ಲಿ ಇಲ್ಲೆಲ್ಲಿ ಸ್ಟಾಪ್ ಆಗಿದೆ ಅದೇ ಲೆವೆಲ್ಗೆ ಸ್ಟಿಚ್ ನಿಲ್ಲಿಸ್ಬೇಕು. ನೋಡಿ, ಬ್ಯಾಕ್ ಈ ತರ ಬರುತ್ತೆ. ಸೆಂಟ್ರಲ್ಲಿ ಕಟ್ ಮಾಡಬೇಕಿದು, ಸ್ಟ್ರೈಟ್ ಆಗಿ ಒಂದೇ ಲೆವೆಲ್ ಕಟ್ ಮಾಡ್ಕೋಬೇಕು. ಈ ತುದಿಗೆ ಸ್ಟಿಚ್ ನಿಲ್ಸಿದೀವಲ್ಲ, ಆ ತುದಿಗೆ ಕರೆಕ್ಟಾಗಿ ಕತ್ರಿಲಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಿದು. ಇಲ್ಲೂ ಅಷ್ಟೇನೆ, ಎರಡು ಸೈಡು ಅಷ್ಟೇನೆ, ಈ ಕಡೆನೂ ಅಷ್ಟೇನೆ.
ಈ ತುದಿ ಎರಡು ಸೈಡನ್ನು ತುದಿಗೆ ಇಲ್ಲಿ ನಾವು ಸ್ಟಿಚ್ ಹಾಕಿದೀವಲ್ಲ ಅಲ್ಲಿಗೆನೆ ಕಟ್ ಮಾಡ್ಕೋಬೇಕು. ಜಾಸ್ತಿ ಕಟ್ ಮಾಡ್ದ ಅಂದ್ರೆ ಆಚೆ ಫಿನಿಶಿಂಗ್ ಹೊಂಟೋಗುತ್ತೆ. ಕರೆಕ್ಟಾಗಿ ಅಲ್ಲಿಗೆನೆ ಸ್ಟಿಚ್ ಹಾಕಿರೋ ಇದಕ್ಕೇನೆ ಕಟ್ ಮಾಡ್ಕೋಬೇಕು. ಇದು ಒಳಗಡೆ ತಳ್ಳಬೇಕಿದು ಎರಡು ಬಟ್ಟೆನವೆ. ಇದು ಸೈಡಲ್ಲಿ ಕಟ್ ಮಾಡೋದೇ ಇರೋದು ಮೇನ್ ಇಂಪಾರ್ಟೆಂಟು. ಕರೆಕ್ಟಾಗಿ ಕಟ್ ಮಾಡ್ಬಿಡ ಅಂದ್ರೆ ನೀಟಾಗಿ ಕೂರುತ್ತೆ. ನೋಡಿ ನೀಟಾಗಿ ಕುತ್ಕೊಂಡ್ಬಿಟ್ಟಿದೆ ಇಲ್ಲ ಆಲ್ರೆಡಿ. ಇವಾಗ ಈ ಕಡೆ ಕರೆಕ್ಟಾಗಿ ಮಾಡಿಕೊಂಡು ಈ ಕಡೆ ಒಂದು ಸ್ಟಿಚ್ ಹಾಕೋಬೇಕು. ಸರಿಯಾಗಿದೆ ನೋಡಿಕೊಂಡು ಒಳಗಡೆಯಿಂದ ಇಲ್ಲೊಂದು ಸ್ಟಿಚ್ ಹಾಕೋಬೇಕು. ಇದೊಂದು ಅರ್ಧ ಇಂಚ್ ಬಿಟ್ಟು ಮಿಕ್ಕಿದ ಬಟ್ಟೆನ ಕಟ್ ಮಾಡ್ಕೋಬೇಕು. ಈ ಕಡೆನೂ ಅಷ್ಟೇ ಸೇಮ್ ಇವಾಗ ನಾವು ಹೇಗೆ ಮಾಡಿದ್ದೀನಿ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇದು ಇದ್ರಲ್ಲೇ ನೀಟಾಗಿ ಕೂರೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರಿ ಬರಲ್ಲ ಇದು. ಹಾಗೇನೆ ಹೊಸೊಬ್ರು ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಹಾಲ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಹೊಸ ವಿಡಿಯೋಸು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ. ನಿಧಾನ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಹೊಲ್ದ ಅಂದ್ರೆ ಓಕೆ. ಒಂದು ಇಂಟ್ರೆಸ್ಟಲ್ಲಿ ಇಟ್ಕೊಂಡು ಮಾಡ್ದ ಅಂದ್ರೆ ಎಲ್ಲಾನು ನೀಟಾಗಿ ಬರುತ್ತೆ. ಈ ಕಡೆ ಇದು ಈ ಸ್ಟಿಪ್ ಬಟ್ಟೆ ಇದೆಯಲ್ಲ ಇಲ್ಲಿಗೊಂದು ಸ್ಟಿಚ್ ಹಾಕೋಬೇಕು. ಇಲ್ಲಿಂದ ಲೆಂತು 6 ಇಂಚ್ ಸಾಕು. 6 6 ಇಲ್ಲ 6.25 ಸಾಕು. ಒಂದು 1/4 ಇಂಚ್ ಜಾಸ್ತಿ ಇರಲಿ. ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಲೈಟಾಗಿ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು. ಇದಕ್ಕೆ ಬ್ಯಾಕ್ ಪ್ಯಾಕೆಟ್ಗೆ ಇದು ಬಟ್ಟೆದೆ ಹಾಕ್ತಾ ಇದೀನಿ. ಇದು ಪ್ಯಾಂಟ್ ಬಟ್ಟೆದೆ. ಇದನ್ನ ಕೆಳಗಡೆ ಹಿಂಗ್ ಉಲ್ಟಾ ಇಟ್ಕೋಬೇಕು. ಇದು ಉಲ್ಟಾ. ಇದು ಇಲ್ಲಿ ಒಂದು ಪ್ರೆಷರ್ ಪುಟ್ ಇದೆಯಲ್ಲ ಹಾಫ್ ಇಟ್ಕೊಂಡು ಸ್ಟ್ರೈಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊ ಬರಬೇಕು. ಇಲ್ಲೊಂದು ಸ್ವಲ್ಪ ಲೂಸ್ ಬಿಡ್ಕೋಬೇಕಿದು. ಪ್ಯಾಂಟ್ ಬಟ್ಟೆ ಇಲ್ಲ ಮೇಲ್ಗಡೆ ಬರುತ್ತಲ್ಲ ಇದೊಂದು ಸ್ವಲ್ಪ ಲೂಸ್ ಇರಬೇಕು. ಸ್ಟ್ರೈಟಾಗಿ ರೌಂಡಾಗಿ ಕಟ್ ಮಾಡ್ಕೊಬಿಡೋದ. ಎಕ್ಸ್ಟ್ರಾ ಬಟ್ಟೆ ಇರೋದೆಲ್ಲ ಕಟ್ ಮಾಡ್ಬಿಡ್ಬೇಕು. ಇದನ್ನ ಸೀದಾ ಮಾಡ್ಕೊಳ್ಳೋದ. ಇದು
ಎಷ್ಟು ಬೇಕೋ ಮೇಲ್ಗಡೆ ಅಷ್ಟು ಕಟ್ ಮಾಡ್ಕೊಳ್ತೀನಿ. ಇದೆರಡು ಸೈಡ್ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಪೂರ್ತಿ ಒಂದು ಸ್ಟಿಚ್ ಹಾಕೋ ಬರ್ಬೇಕಿದು. ಈ ಬಟ್ಟೆ ಆಚೆ ಕಾಣಿಸ್ಬಾರ್ದು, ಆ ಥರ ಸ್ಟಿಚ್ ಮಾಡಬೇಕು. ಇದು ಒಂದು ಸ್ವಲ್ಪ ಲೂಸ್ ಬಿಟ್ಟಿರ್ತೀವಲ್ಲ, ಅದರಿಂದ ಇದು ಒಳಗಡೆ ಹೋಗುತ್ತಿದ್ದು ಬಟ್ಟೆ. ನೀಟಾಗಿ ಎಳ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೆಷ್ಟು ಫೋಲ್ಡ್ ಮಾಡಿದ್ದೀನಿ ಅಷ್ಟೇ ಇಲ್ಲೂ ಫೋಲ್ಡ್ ಮಾಡ್ಕೊತೀನಿ. ಇಲ್ಲೊಂದು ಸ್ಟಿಚ್ ಹಾಕೋಬೇಕಿದು. ಇದೆಲ್ಲ ಸ್ಟ್ರೈಟ್ ಮಾಡ್ಕೊಂಡು ಇದೊಳಗಡೆ ಎಲ್ಲ ತಳ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕೋಬೇಕಿದು ಮೇಲ್ಗಡೆ. ಈ ಕಡೆಯಿಂದ ಈ ಎಡ್ಜಿಂದ ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಎಳ್ಕೋಬೇಕು, ಎಳ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕೋಬೇಕು. ಸ್ವಲ್ಪ ರಫ್ ಮಾಡಬೇಕಿದು. ಸೈಡಲ್ಲಿ ಒಂದು ಸ್ವಲ್ಪ ರಫ್, ಆ ಕಡೆ ಈ ಕಡೆ ರಫ್ ಮಾಡ್ಕೋಬೇಕು. ನೋಡಿ, ಐರನ್ನೇ ಬೇಡ, ಹಾಗೆ ಫಿನಿಶಿಂಗ್ ಇದೆ. ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕು. ಇಲ್ಲಿ ಒಳಗಡೆ ಒಂದು ಪೀಸ್ ಕೊಟ್ಟಿರ್ತೀವಲ್ಲ, ಅದಕ್ಕೊಂದು ಒಳಗಡೆಯಿಂದ ಒಂದು ಸ್ಟಿಚ್ ಹಾಕೋಬೇಕಿದೆ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಹಾಗೇನೆ ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.